ನೀವು ಮಂತ್ರಿ ಆಗಿ ಅಂತ ಹೇಳಿದ್ರು, ನನಗೆ ಖಾತೆ ಕೊಟ್ಟಿದ್ರು, ಎರಡು ಖಾತೆಗಳನ್ನ, ಅರಣ್ಯ ಮತ್ತು ಪರಿಸರ ಯೋಜನಾ ಇಲಾಖೆ. ಯೋಜನಾ ನಾನೇ ಕೇಳಿ ತಗೊಂಡಿದ್ದೆ, ಪ್ಲಾನಿಂಗ್ ಮಿನಿಸ್ಟರ್. ಹೀಗಾಗಿ ಅವರು ಸೆಲೆಕ್ಟ್ ಮಾಡಿದ್ರು. ಆಯ್ತು, ನಿಮ್ಮ ಲೀಡರ್ಗೆ ಹೇಳಿ ಅಂತ ಹೇಳಿದ್ರು. ಆದ್ರೆ ಕೆಲವು ರಾಜಕೀಯ ಬೆಳವಣಿಗೆಯಿಂದ ನನ್ನನ್ನು ಆ ಸಂದರ್ಭದಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯನವರು. ಆದ್ರೆ ಅವರಿಗೆ ನಾನಿಂದಲೇ ಮಂತ್ರಿ ಮಂಡಲ ರಚನೆ ಮಾಡಕ್ಕೆ ಮನಸ್ಸಿರ್ಲಿಲ್ಲ, ಮತ್ತೆ ವಾಪಸ್ ಹೋದ್ರು. ಆದ್ರೆ ಕೆಲವು ಕಾರಣದಿಂದ, ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಅವರು ಮಿನಿಸ್ಟರ್ ಆಗಲಿ ಅಂತ ಹೇಳಿ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ರಿಂದ ಕೆಲವು ರಾಜಕೀಯ ಬೆಳವಣಿಗೆ. ಹೀಗಾಗಿ ರಾಜಕಾರಣದಲ್ಲಿ ಒಂದೊಂದ್ಸಾರಿ ಸೀನಿಯಾರಿಟಿ ಜೂನಿಯಾರಿಟಿ ನಡೆಯೋದಿಲ್ಲ. ರಾಜಕೀಯ ಹಿತದೃಷ್ಟಿಯಿಂದ ಬೇರೆಯವರು ಮಾಡಿ ನನ್ನನ್ನು ಬಿಟ್ಟುಬಿಟ್ರು. ಆದ್ರೆ ಮುಖ್ಯಮಂತ್ರಿಗೆ ಸಮಾಧಾನ ಇರಲಿಲ್ಲ. ನಾನೊಂದು ವಾರ 15 ದಿವಸ ಅವ್ರ ಬಳಿ ಹೋಗದೆ ಇದ್ರೆ, ನಾನು ಹೋದಾಗ ಏನೋ ಮುನ್ಸ್ಕೊಂಡಿದ್ಯಾ ಅಂತಂದ್ರು. ಅಂದ್ರೆ ಮುನ್ಸ್ಕೊಂಡಿದ್ಯಾ ಅಂದ್ರೆ ಏನೋ ಸಿಟ್ಟಾಗಿದೆಯಾ ಅಂತ. ನಾನೇನು ಸಿಟ್ಟಾಗಿಲ್ಲ, ಬೇಜಾರಾಗಿಲ್ಲ ಅಂತ ಹೇಳ್ತಿದ್ದೆ. ಅಧಿಕಾರ ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಮುಖ್ಯ. ಎಲ್ಲಿವರೆಗೆ ಪ್ರೀತಿ ವಿಶ್ವಾಸ ಇರ್ತದೆ, ಅಧಿಕಾರ ಹಣ ಏನೂ ಮಾಡಲ್ಲ. ಅದಕ್ಕೆ ನಾನು ಅವ್ರಿಗೆ ಇದನ್ನು ಹೇಳಿದೆ. ಆದ್ರೆ ಅವ್ರಿಗೆ ಸಮಾಧಾನ ಇರಲಿಲ್ಲ. ಆದ್ರೆ ಮೊನ್ನೆ ನವೆಂಬರ್ ಕೊನೆ ವಾರದಲ್ಲಿ ನನ್ನನ್ನು ಕರೆಸಿದ್ರು ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿದ್ರು. ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ನನ್ನ ಸಪರೇಟ್ ಕರ್ಕೊಂಡು ಹೋದ್ರು. ರಾಯರೆಡ್ಡಿ ಅವರೇ, ನೀವು ಯಾವ ಬೋರ್ಡ್ ಚೇರ್ಮನ್ ಆಗ್ತೀರಿ ಅಂತ ಕೇಳಿದ್ರು. ನಾನು ಹೇಳಿದೆ, ಅವ್ರು ಕೇಳಿದ್ರು, would you like to be a chairman of some corporation board? I said no, I don't want. Why you should occupy something? ಹೇಳಿದ್ರು, ಇಲ್ಲ, ಅವಶ್ಯಕತೆ ನನಗಿಲ್ಲ. ಬೋರ್ಡ್ ಚೇರ್ಮನ್ ಆಗೋದ್ರಿಂದ ಜನರಿಗೆ ನೇರವಾಗಿ ಯಾವುದೇ ತರದ ಅನುಕೂಲತೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಂಡಳಿಯಲ್ಲಿ ಅಧಿಕಾರ ವಹಿಸ್ಕೋಬಹುದೇ ಹೊರತು ಹೆಚ್ಚು ವಿಸ್ತೃತವಾದಂತ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೈಯಕ್ತಿಕವಾಗಿ ನಾನು ಅನುಕೂಲ ಆಗ್ಬೋದು, ಐ ಡೋಂಟ್ ವಾಂಟ್ ಅಂತ ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.